ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ. ನಾನು ಶ್ರೀಕಾಂತ್ ಬೆರಿಕೆರೆ ಭಾಗ 3 ಮತ್ತೆ ಮುಂದುವರಿಸ್ತಾ ಇದ್ದೀನಿ. 3ನೇ ಭಾಗದಲ್ಲಿ ಪುಸ್ತಕಗಳ ಬಗ್ಗೆ ಒಂದಿಷ್ಟು ಗೊಂದಲಗಳದಾವು. ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಗಳಲ್ಲಿ ಏನು ಅದೊಂದು ಎರಡನೇ ಪುಸ್ತಕ ನೋಡಿ, ನಾವು ಮಾಡಿದ ಪುಸ್ತಕ ಬೇರೆ, ಅವ್ರು ಮಾಡಿದ ಪುಸ್ತಕ ನೋಡಿದ್ದು ಬೇರೆ ಅಂತಕ್ಕಂಥ ಒಂದು ವಾದ ಐತಿ. ಕಲಾವಿದರು ನಾವು ಹಳೆ ಪುಸ್ತಕದಾಗ ನೋಡಿದ್ವಿ, ಅವ್ರು ಹೊಸ ಪುಸ್ತಕ ನೋಡಿದ್ರು, ಹೊಸ ಪುಸ್ತಕದಾಗ ನಾವು ಮಾಡಿವಿ, ಅವ್ರು ಹಳೆ ಪುಸ್ತಕ ನೋಡಿದ್ರು ಅನ್ನುವಂಥದ್ದೊಂದು ವಾದ ಐತಿ. ಹಳೆಯ ಪುಸ್ತಕ ಮತ್ತು ಹೊಸ ಪುಸ್ತಕ ಸಾಹಿತ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಆಗ್ಯಾವೋ ಇಲ್ಲ ಅದೇ ಆ್ಯಸ್ ಇಟ್ ಇಸ್ ಆಯಿತು? ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಒಂದೊಂದು ಅಕ್ಷರ ವ್ಯತ್ಯಾಸ ಆಗಿರ್ತಾವ್ರಿ. ವ್ಯತ್ಯಾಸ ಆಗಿರ್ತಾವೆ. ಅಂದ್ರೆ ಸ್ಪರ್ಧೆಗೆ ಹಳೆಯ ಪುಸ್ತಕನ ಕನ್ಸಿಡರ್ ಮಾಡ್ತಾರೋ ಹೊಸ ಪುಸ್ತಕ ಕನ್ಸಿಡರ್ ಮಾಡ್ತಾರೋ? ಹಳೇದು ಹೊಸದ ಅನ್ನೋದಕ್ಕಿಂತನೂ ಅದ್ರ ತಾತ್ಪರ್ಯ ಯಾರ ಮಹಾತ್ಮರ ಕಡೆ ತಿಳಿಸ್ಕೊಂಡು ಹಾಡೋದು ಚಲೋ. ಇಲ್ಲ ಈಗ ಏನಾಗೈತೆ ಅಂದ್ರ ತಾತ್ಪರ್ಯವನ್ನ ಬೇರೆ ಮಹಾತ್ಮರ ಕಡೆಯಿಂದ ಕೇಳ್ಕೊಂಡು ಹಾಡಬೇಕು ಅಂದ್ರ ಅವರು ಹಳ್ಳಿಯಾಗ ಅದಾರ, ಮಹಾತ್ಮರು ಎಲ್ಲೋ ಅದಾರ. ಇವ್ರು ಮಹಾತ್ಮರ ಹತ್ರ ಹೋಗಿ ಬರಕ್ ಆಗಂಗಿಲ್ಲ. ಪುಸ್ತಕನೇ ಒಂದು ಗುರು. ಪುಸ್ತಕ ನಾವೇನು ನೋಡ್ಕೊಂಡು ಬರ್ತೀವಿ, ಆ ಪುಸ್ತಕ ಗುರು. ಮಹಾತ್ಮರು ಎಲ್ಲರೂ ಒಂದೇ ಉತ್ತರ ಕೊಡಲ್ಲ. ಈ ಮಹಾತ್ಮರು ಕೊಡ್ತಕ್ಕಂಥವು ಸಲಹೆನೇ ಬೇರೆ, ಆ ಮಹಾತ್ಮರು ಕೊಡ್ತಕ್ಕಂಥ ಸಲಹೆನೇ ಬೇರೆ. ಬೇರೆ ಬೇರೆ ಮಹಾತ್ಮರು ಬೇರೆ ಬೇರೆ ಹೇಳಿದ್ರ ಯಾವ ಮಹಾತ್ಮರನ್ನ ನಂಬಬೇಕು ಕಲಾವಿದರು? ಪುಸ್ತಕದಿಂದ ಜ್ಞಾನ ಆಗೋದು ಕಡಿಮೆ. ಯಾಕೆ ಕಡಿಮೆ ಅಂದರೆ ವಿಚಾರ ಸಾಗರದಲ್ಲಿ ಒಂದು ಮಾತು ಹೇಳ್ತಾರೆ, ವೇದ ಓದದೆ ಬಿನ ಗುರು ಲಕೈ ಲಾಗೈ ಲೋನ್ ಸಮನ್ ಬಾದರ್ ಗುರುಮುಖ ದ್ವಾರವೇ ಅಮೃತ ಸೇ ಅಧಿಕಾನ ಅಂದ್ರೆ ಸಮುದ್ರಕ್ಕೆ ಬಾಯಿ ಹೆಚ್ಚಿ ನೀರು ಕುಡಿದ್ರ ಉಪ್ಪು ಪತ್ತತೆ, ಬಾದರ್ ಗುರುಮುಖ ದ್ವಾರವೇ ಅದೋ ಮಳೆ ಆ ಸಮುದ್ರ ನೀರು ಆವಿಯಾಗಿ ಮೇಘದ್ವಾರದಿಂದ ಬರ್ತಂದ್ರೆ ಸಿಹಿ ಆಗ್ತೈತಿ. ಗ್ರಂಥಗಳನ್ನು ಅಧ್ಯಯನ ಮಾಡೋಕ್ಕಿಂತನೂ ಅದು ಗುರು ಮುಖಾಂತರ ಗ್ರಂಥಗಳನ್ನ ಅಧ್ಯಯನ ಮಾಡ್ಕೊಂಡು ತಿಳ್ಕೊಂಡು ಹಾಡ್ತಂದ್ರೆ ಅದು ಅಮೃತ ಸೇ ಅಧಿಕಾರ ಅಂದ್ರೆ ರುಚಿ. ಸರಿ, ಗುರುಗಳು ಎಲ್ಲ ಸಿಗ್ತಾರ? ಎಷ್ಟು ಜನ ಅದಾರ ನಮ್ಮ ಕರ್ನಾಟಕದಲ್ಲಿ ಗುರುಗಳು ಹೇಳ್ರಿ? ಹಂಗೆ ಬಳ್ಳಿ ಎಣಿಕೆ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಸರಿ, ಎಷ್ಟು ಜನ ಅದಾರ? ತಮಗೆ ಗೊತ್ತಿದ್ದವ್ರು ಒಂದು 4 ಮಂದಿ ಇರ್ಬೋದು. ನಾವು ವಿಚಾರ ಮಾಡಿ ನೋಡ್ಬೇಕಾದ್ರೆ ಈಗ ಸದ್ಯ ನಮ್ಮ ಭಾರತೀಯಪ್ಪಗಳು ಇದಾರ್ರಿ. ಭಾರತೀಯಪ್ಪಗಳು ಯಾಕಂದ್ರೆ ಗ್ರಂಥ ಬೇಕಾಗಿಲ್ಲ ಹಿಂಗೇನಿಲ್ಲ ಅವ್ರು. ಯಾಕಂದ್ರೆ ಅವರಲ್ಲಿ ಗ್ರಂಥ ನೋಡ್ಲಾರ್ದೆ ಹೇಳುವಂಥ ಸಾಮರ್ಥ್ಯಗಳನ್ನ ಭಾರತೀಯ ಪೋಳತಿದ್ವಿ. ಕಾಡಕೊಪ್ಪ ದಯಾನಂದ ಪೋಳ ತೆಗಿದ್ರಿ. ಇನ್ನೂ ಕೆಲವೊಂದು ಎಷ್ಟು ಹೇಳಿದಾರೆ ನಮ್ಮ ಮಾಲಿಕ್ಪುರ ಸಜ್ಜನದ ಪೋಳು, ಬಾಂಬೆ ಸಜ್ಜನದ ಪೋಳು. ಸರಿ, ಅವ್ರು ಯಾರಿಗೂ ಸಿಕ್ಕಲ್ಲ ಸರ್. ಇಷ್ಟು ಜನ ಕಲಾವಿದ್ರು ಹೋದ್ರೆ ಅವ್ರು ಎಲ್ಲಿ ಸಿಗ್ತಾರ? ಹಾಂ ರೀ, ಅದು ಹುಡುಕ್ಯಾಡ್ಬೇಕು. ಯಾಕಂದ್ರೆ ಸಿದ್ಧಾರೂಢ್ರಿ ಗುರುವಿನ ಶೋಧನೆ 5ನೇ ವರ್ಷಕ್ಕೆ ಮಾಡಕ್ಕೆ ಶುರು ಮಾಡ್ರಿ. ಯಾವಾಗ ನಾವು ಗುರುನ ಹುಡುಕ್ಯಾಡ್ತೇವಿ ಅವಾಗ ಜ್ಞಾನ. ಅವಾಗ ಸರಿ ಹೋಗ್ತೀನಿ. ಇವಾಗ ಏನು ಸಮಸ್ಯೆ ಆಗಿದೆ ಅಂದ್ರೆ ಇರೋ ಸಮಸ್ಯೆನ ಈಗ ಯಾರ್ದೋ ಒಬ್ರು ಬಹುಮಾನ ಬಂದ ತಕ್ಷಣ ಏನಂತಾರ ಅವರು ಒಪ್ಪಂದ ಮಾಡಿಕೊಂಡಾರ ಅಂತಕ್ಕಂಥ ವಿಚಾರ ಬಂದ ನಂತರನ ಇದು ಬಂದಿದ್ದು. ಒಪ್ಪಂದ, ನಾನು ಇಷ್ಟು ಕೊಡ್ತೀನಿ, ನೀ ನನಗೆ ಬಹುಮಾನ ಕೊಡು, ಇಷ್ಟು ನಾನು ನಿನಗೆ ಬಹುಮಾನ ಕೊಡ್ಬೇಕಾದ್ರೆ ನೀ ಇಷ್ಟು ಕೊಡಬೇಕು ಅಂತ ಮಾತುಕತೆ ಆಗತಾವು ಅನ್ನುವಂಥ ಆರೋಪ ಬಂದೈತಿ. ಈ ಆರೋಪಗಳನ್ನ ತಾವು ಕೇಳಿರೋ ಇಲ್ಲೋ ಗೊತ್ತಿಲ್ಲ. ನಮಗೇನು ಯಾಕಂದ್ರೆ ನಮಗೂ ಸಿದ್ಧಾರೂಢ ಕಮಿಟಿ ಒಳಗೆ ನಾವು ನಿರ್ಣಾಯಕರಾಗಿ ಮಾಡೀವಿ. ಅಲ್ಲಿ ಹೆಂಗೆ ವಾತಾವರಣ ಐತೆ ಅಂದ್ರೆ ರೀ, ಸಾಹಿತ್ಯ ನಾವು ಯಾರು ಸಾಹಿತ್ಯಕ್ಕೆ ಮಾರ್ಕ್ಸ್ ಹಾಕಿ ಕೊಟ್ಟಿದ್ದೇವಲ್ಲ ಅದೇ ಕೊನೆಯ ನಿರ್ಣಯ. ಅದೇ ಕೊನೆಯ ನಿರ್ಣಯ. ಯಾಕಂದ್ರೆ ನಮಗೂ ಈಗ ನಾವು ಶಿವಾಜಿನವರು ಮಾದೇವ ಮಾಸ್ತರು ಸಾಹಿತ್ಯಕ್ಕೆ ಆಗ್ತಿದ್ದು, ನಮ್ಮ ಬಸಲಿಂಗಪ್ಪನವರು ರಾಗಕ್ಕೆ ಆಗ್ತಾರ ಅಂದ್ರೆ ಸಂಗೀತಕ್ಕೆ ಆಗ್ತಾರೆ, ರಾಯಪ್ಪನ ತಾಳಕ್ಕೆ ಆಗ್ತಾರೆ. ನಾವೆಲ್ಲ ಕೂಡಿ ಏನು ತಾಳೆ ಮಾಡೋಕ್ಕಿಂತ ರೀ ನಾವು ಸಾಹಿತ್ಯಕ್ಕೆ ಇಟ್ಟು ಮಾರ್ಸ್ಬಿದ್ದು ಅವ್ರ ಕೈ ಕೊಡೋದು, ಅವ್ರ ರಾಗಕ್ಕೆ ಸಂಗೀತಕ್ಕೆ ಇಟ್ಟು ಬತ್ತ ಅವ್ರು ಕೊಡ್ತಾರೆ. ಅದನ್ನ ಟ್ಯಾಲಿ ಮಾಡಿದಾಗ ನಾವು ಏನು ಗೆಸ್ ಮಾಡ್ತಿದ್ದು ಅದೇ ನಂಬರ್ ಆಗ್ತಿತ್ತು ಕೊನೆಗೆ. ಅದೇ ನಮ್ಮ ಯಾಕತ್ರ ಅಂದ್ರೆ ಸಾಹಿತ್ಯಕ್ಕೆ ಇಟ್ಟು ಬಿದ್ದು ಅನ್ನೋದು ಮಾತು ಪಾಪತ್ರ. ಅದು ಹೆಚ್ಚು ಕಡಿಮೆ ಏನಿಲ್ಲ. ಮತ್ತೊಂದು ಬೆಳಿಗ್ಗೆ ಆದ ಕೂಡಲೇ ಅವ್ರು ನಾವು ಮಾರ್ಕ್ಸ್ ಹಾಕಿದ್ರೆ ಬಿಟ್ಟು ಅವ್ರು ಯಾರಿಗಾದ್ರು ಕೊಡೋದು ಹಿಂಗೇನಿಲ್ಲ. ಅವ್ರು ಅಲ್ಲಿ ಕಮಿಟಿ ಅವ್ರನ್ನ ಅಂತ ನಾವು ಯಾರನ್ನೂ ಇದನ್ನು ಮಾಡ್ತಿರ್ಕಿಲ್ಲ. ಯಾಕಂದ್ರೆ ನಮ್ಮದೇ ಕೊನೆಯ ನಿರ್ಣಯ ಹಿಂಗಿರ್ತೈತೆ ರೀ. ಅಕಸ್ಮಾತ್ ಅವ್ರು ಏನು ಕೇಳ್ರು ಅದು ರಿಕಾರ್ಡಿಂಗ್ ಇರ್ತೈತೆ ರೀ, ಹೊಳ್ಳಿ ಆಡಕ್ಕೆ. ಹಿಂಗೆ ಒಂದು ಸ್ವಲ್ಪ ಉದಾಹರಣೆ ಯಾರು ಕೇಳಂದ್ರೆ ಅವು ಎಲ್ಲಿ ತಪ್ಪಿದ್ರೆ ಅಲ್ಲಿ ನಾವು ಟಿಕ್ ಹಾಕಿ ಬರ್ದಿಟ್ಟಿದ್ರಿ. ಸುಮಾರು ಸಾಹಿತ್ಯಿಕ್ರಿ ಅನ್ನೋಕೆ ಗೊತ್ತೈತ್ರಿ. ಒಂದು 4-6 ಬುಕ್ ಬರ್ದಿರ್ತಿದ್ರಿ ನಾವು. ಅಷ್ಟು ಜನರದ ಇಲ್ಲಿ ತಪ್ಪಿದ ಒಂದು ಅಕ್ಷರ ತಪ್ಪಿದ್ದು. ಇಲ್ಲಿ ನ ಬರಬೇಕಾಗಿತ್ತು, ನೇ ಅಂದ ಅಂದ್ರೆ ನ ಅನ್ನಬೇಕಾಗಿತ್ತು, ನೇ ಅಂದ ಅಂತ ಬರ್ದಿರ್ತಿದ್ವಿ ನಾವು. ಅಂದ್ರೆ ಅರ್ಥ ಕೆಡ್ತಾವ್ರು. ಹೌದು. ಈಗ ಪುಸ್ತಕಗಳ ಬಗ್ಗೆ ಬಂದಿದ್ದಿಲ್ಲಿ ಇವ್ರು ಬರ್ದಿರೋದು ಇದು ಹಳೇದೈತೆ ಹೊಸದೈತೆ ಪುಸ್ತಕ ಲೆಕ್ಕಕ್ಕೆಲ್ಲ ನಿಜಗುಣರ ಸಾಹಿತ್ಯವನ್ನ ಅವರೇ ಸ್ಪರ್ಧಾಳುವಾಗಿ ಬಂದಾರಂದ್ರ
ಅವ್ರು ಕೊಟ್ಟಿರ್ತಕ್ಕಂಥ ಪುಸ್ತಕನ ಪರಿಗಣಿಸಬಹುದು ಅಥವಾ ತಾವೇ ಒಂದು ಪುಸ್ತಕನ ಪರಿಗಣಿಸ್ತೀರಾ? ಪುಸ್ತಕ ನೋಡೋದು ವಿಸ್ಮೃತಿ ಆದಾಗ ನೋಡಾಕಟ್ಟ ಪುಸ್ತಕ. ಅಲ್ಲಲ್ಲ, ಈಗ ನೀವು ಪುಸ್ತಕದ ಕೂತ್ಕೊಳ್ಳೋದು ಜಡ್ಜಸ್, ಅವ್ರು ಸ್ಪರ್ಧೆಗೆ ಬಂದಾರ, ಅವ್ರು ತಂದು ಪುಸ್ತಕದಲ್ಲಿ ಅಲ್ಲೊಂದು ಕಡ್ಡಿ ಇಟ್ಟ ಒಂದು ಹಾಳೆ ಇಟ್ಟ ಕೊಡ್ತಾರ. ಈಗ ನಾ ಪುಸ್ತಕ ತಗೋರಿ, ನಾ ಈ ಸಾಹಿತ್ಯ ಹಾಡ್ತೀನಿ ಅಂತೇಳಿ ಅವ್ರ ಪುಸ್ತಕನ ವೇದಿಕೆ ಮೇಲೆ ಕೊಟ್ಟು ಹಾಡಕ್ ನಿಂತಿರ್ತಾರ. ತಾವು ಆ ಪುಸ್ತಕನ ಪರಿಗಣಿಸ್ತಿರೋ ಇಲ್ಲೋ? ಇಲ್ಲ, ಅವ್ರ ಪುಸ್ತಕ ಕೊಡೋದಿಲ್ರಿ. ಅಲ್ಲಲ್ಲ, ಕೊಡುದಿಲ್ಲ, ಕೊಟ್ಟಿಲ್ಲ, ಕೊಡುದಿಲ್ಲ ಅಲ್ಲ, ಕೊಟ್ಟಿಲ್ಲ ಅಂದ್ರ ಕೇಳಿಲ್ಲ, ಈಗ ಕೊಟ್ಟಿಲ್ಲ ಅಂದ್ರ ಕೇಳಿಲ್ಲ. ನೀವು ಹಾಡ್ತಕ್ಕಂಥ ಪುಸ್ತಕ ತಂದು ಕೊಡ್ರಪ್ಪ ಅಂದ್ರೆ ಕೊಡ್ತಾರೋ ಇಲ್ಲೋ? ಅಲ್ಲ, ನಮ್ಮ ಪುಸ್ತಕ ರೆಡಿದಾಗ ಹೋಗಿರಿ. ನಮ್ಮ ಪುಸ್ತಕ ನಾವು ಹಿಡಿದ, ಯಾಕಂದ್ರೆ ಈಗ ನಿಜ ಪುಸ್ತಕಗಳಲ್ಲಿ ಗೊಂದಲ ಐತಲ್ಲ, ಅದನ್ನು ಪರಿಹಾರ ಮಾಡ್ರಿ. ಈಗ ನಮಗ ಆ ಪುಸ್ತಕಗಳ ಗೊಂದಲ ಅಂದ್ರೆ ರೀ, ಆ ಸಾಹಿತ್ಯ ದೋಷ ಆಗೈತೆ ಮೊದಲು ಹೇಳಿಸ್ಕೊಂಡು ಆ ಸಾಹಿತ್ಯ ನಿರ್ದೋಷದ ಪುಸ್ತಕಗಳನ್ನ ನಾವು ಸಂಗ್ರಹ ಮಾಡ್ಬೇಕು. ನೀವು ನಿರ್ದೋಷದ ಸಂಗ್ರಹ ಪುಸ್ತಕ ತಮಗ್ ಸಿಕ್ತು, ಸ್ಪರ್ಧೆಗೆ ಬರ್ತಕ್ಕಂಥವ್ ಸಿಗ್ತಾ ಇಲ್ಲ. ಸಿಗ್ಲಿಲ್ಲ ಅಂದ್ರೂ ನಾವು ಅರ್ಥ ಮಹಾತ್ಮರ ಕಡೆಯಿಂದ ಹೇಳಿಸ್ಕೊಂಡಿದ್ದಂದ್ರಿ. ಮಹಾತ್ಮರನ್ನ ಬಿಟ್ಟು ಬಿಡ್ರಿ, ಮಹಾತ್ಮರು ಸಿಗಲ್ಲ, ಎಲ್ರಿಗೂ ಮಹಾತ್ಮರು ಸಿಗಲ್ಲ. ಮಹಾತ್ಮರು ಹುಡುಕೊಂಡು ಹೋಗಿ ಬರಕಂಗಿಲ್ಲ. ಇವತ್ತು 100-200 ತಂಡಗಳು ಹುಬ್ಬಳ್ಳಿ ಸಿದ್ಧಾರೂಢರ ಮಠಕ್ಕೆ ಬರ್ತಾವು ಅಂತಂದ್ರ 1200 ಜನ ಕಲಾವಿದರು ಅದಾರ. 1200 ಗುರುಗಳನ್ನು ಎಲ್ಲಿಂದ ತರೋಣ? ಮಹಾತ್ಮರು ಎಲ್ಲಿಂದ ತರೋಣ? ಹಂಗ ಅರ್ಥ ಅಲ್ರಿ. ಯಾಕಂದ್ರೆ ಯಾರು ದೊಡ್ಡವ್ರ ಕಡೆ ಹೇಳ್ಸ್ಕೊಂಡ್ ಮಹಾತ್ಮರ ಕಡೆ ಹೇಳ್ಸ್ಕೊಂಡಂಗಿಲ್ಲ, ಬಲ್ಲವ್ರ ಕಡೆ ಹೇಳ್ಸ್ಕೊಂಡಂಗಿಲ್ಲ, ಅವ್ರ ನಂಬರ್ ಆಗೋದನ್ನಿಲ್ರಿ. ಯಾಕೆ ಆಗೋಲ್ಲ ಅಂದ್ರೆ ಅವು ಕೆಲವೊಂದು ಈಗ ಅದು ನಾವೀಗ ಆಗಲೇ ಒಂದು ನೋಡಲಾಗದೆ ಪದ್ಯ ಹಾಡಿದ್ರು, ಹೌದಲ್ರಿ. ಅದನ್ನು ಆ ಕರುಣಾರಸ ಭರಿತವಾಗಿರ್ತಕ್ಕಂಥ ರಾಗ ಇರ್ಬೇಕು ಅದಕ್ಕೆ. ಈಗ ನಾವು ಭಗವಂತನ ಹೊಲಿಸ್ಕೋಬೇಕಾಗಿದ್ರೆ ಆಗಲೇ ಒಂದು ಮಾತು ಹಾಡಿದ್ವಿ ನಾವು, ನೋಡಲಾಗದೆ ದೇವ ನೋಡಲಾಗದೆ ಕೂಡೆ ನಿನ್ನ ದಿಟ್ಟಿ ಮೂರು, ದಿಟ್ಟಿ ಅಂದ್ರೆ 3 ಕಣ್ಣು, 3 ನಾಡೇ ಲೇಸು. ನಾಡೆ ಅಂದ್ರೆ ಚೆನ್ನಾಗಿ ನನ್ನನ್ನು ಒಳ್ಳೆಯವನು ಮಾಡಲು ನಿಂಗೆ ನೋಡೋಕ್ಕಾಗೋಲ್ಲಣ್ಣ, ನೋಡು ಅಂತ ಹಂಗೆ ಮಾಡ್ತಾವ. ಯಾಕಂದ್ರೆ ಯಾವ ಕಣ್ಣಲ್ಲಿ ನೋಡು, ನೊಸಲ ಬಣ್ಣಿ ಹಿನಿ ಎತ್ತರ ಅಂದ್ರೆ ನೊಸಲ ಅಂದ್ರೆ ಹಣಿ, ಈ ಹನಿಗಣ್ಣಿನಂದ್ರೆ ನೋಡು ನಾನು ಉದ್ಧಾರ ಮಾಡು, ಹೌದಲ್ರಿ? ಹಾಂ ರೀ. ಅಥವಾ ನನ್ನ ಈ ಬಲದ ಬಾನು ಅಂದ್ರೆ ಸೂರ್ಯ, ಈ ಸೂರ್ಯ ಕಣ್ಣಂದ್ರೆ ನೋಡು, ಹೌದಲ್ರಿ? ಅಥವಾ ಈ ವಾಮದ ಉರು ಸುಧಾಕರಾಕ್ಷಿ ಹಿಂದೆ, ವಾಮ್ ಅಂದ್ರೆ ಎಡ, ಸುಧಾಕರ್ ಅಂದ್ರೆ ಚಂದ್ರ. ಇದು ಅಗ್ನಿ ಕಣ್ಣು, ಇದು ಸೂರ್ಯ ಕಣ್ಣು, ಇದು ಚಂದ್ರ ಕಣ್ಣು. ಇವೆಲ್ಲ ಪರಿಪೂರ್ಣ ಆಗಿತ್ತಂದ್ರೆ ಅಲ್ಲಿ ಒಂದು ಭಾವನೆ ಹೊಡ್ತೈತಿ. ಸಂಗೀತಕ್ಕೆ ಆ ಸಾಹಿತ್ಯದ ಜ್ಞಾನ ಆಗಿತ್ತಂದ್ರೆ ಭಾವನೆ ಹೊಡ್ತೈತಿ. ಸಾಹಿತ್ಯದ ಜ್ಞಾನ ಆಗಿಲ್ಲ ಅಂದ್ರೆ ಅದು ಹಾಡಿ ಯಾವುದೋ ರಾಗ ಕುಣಿಸ್ರೂ ಸರಿಯಲ್ಲ. ಆ ಸಾಹಿತ್ಯಕ್ಕೆ ತಕ್ಕಂಗೆ ಆ ಸಾಹಿತ್ಯ ಏನು ಅರ್ಥ ಕೊಡ್ತೈತಿ, ಆ ಭಾವನೆ ನೋಡ್ಕೊಂಡು ಕಿಸಂದ್ರೆ ರಾಗ ಕುಣಿಸ್ಬೇಕ್ರಿ. ಈಗ ನನ್ನ ಬಂದಿರೋದು ಸ್ಪರ್ಧಾಳುಗಳು ತಂದು ಕೊಟ್ಟ ಪುಸ್ತಕವನ್ನ ಪರಿಗಣನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಬೇಕಾಗ್ಯದ. ನಾವು ಅದನ್ನ ನೋಡಿ ಮಾಡಂಗಿಲ್ರಿ. ಯಾಕಂದ್ರೆ ಒಂದ್ ಮಾತಂದ್ರಿ, ಮಹಾತ್ಮರ ಕಡೆಯಿಂದ ಹೇಳಿಸ್ಕೊಂಡು ಬಂದಿಲ್ಲ ಅಂದ್ರೆ ಅವ್ರದ್ದು ನಂಬರ್ ಆಗಂಗಿಲ್ಲ ಅನ್ನೋ. ಯಾಕಂದ್ರೆ ದೋಷ ಇರ್ತಾವ್ರಿ. ನೋಡ್ರಿ, ನಾವ್ ಮಾತಾಡ್ತೇನ್ರಿ ಇದ್ರಾಗ. ಈಗ ನಿಮ್ಮ ಅಭಿಪ್ರಾಯ ಅಪ್ಪಾರು ಹೇಳುದು, ಅವ್ರು ಹೇಳುದು ಒಂದು ಬೇರೆ. ತಿಳಿದ ಹಾಡಿದ್ರೆ ನಂಬರ್ ಆಕತಿ, ತಿಳಿದ ಹಾಡಿದ್ರೆ ನಂಬರು ಆಕತಿ, ಆನಂದ ಆಕತಿ. ನೀವು ಹೇಳುದು ಅವ್ರು ಯಾವುದೇ ಒಂದು ಬುಕ್ದಲ್ಲಿ ನೋಡ್ಕೊಂಡು ಅದನ್ನ ಕಲ್ತುಕೊಂಡು ಬಂದು ಹಾಡಿದ್ರೆ ಇಲ್ಲಿ ನಂಬರ್ ಆಯ್ತಂದ್ರೆ ಅವ್ರದ ತಪ್ಪದು. ಯಾಕಂದ್ರೆ ನಾವು ಅಧ್ಯಯನ ಮಾಡೋ ಮುಂದೆ ಯಾವ ಬುಕ್ಕಿನ ದೋಷ ಅದಾವು, ಯಾವ ಬುಕ್ಕಿನ ದೋಷ ಇಲ್ಲ ಅನ್ನೋದು ಮೊದಲು ನಾವು ತಿಳ್ಕೊಳ್ಬೇಕ್ರಿ ಅದನ್ನು. ಯಾಕಂದ್ರೆ ಎಲ್ಲರೂ ಕಲ್ತಾ ಇರ್ತಾರೆ. ಹುಬ್ಬಳ್ಳಿ ಸಿದ್ಧಾರೂಢ ಮಠದೊಳಗೆ ಎಲ್ಲ ಬುಕ್ಗಳನ್ನ ಈಗಾಗಲೇ ಪ್ರಿಂಟ್ ಹಾಕ್ಯಾರ. ಕೆಲವೊಂದು ದೋಷರಹಿತ ಬುಕ್ಕು ಅದಾವ. ಅವನು ಹಾಡುವಂತ ಯಾವ್ಯಾವು ಅವನು ಹೇಳ್ರಿ, ಅದೇ ಪುಸ್ತಕಗಳನ್ನ ಖರೀದಿ ಮಾಡ್ತೀವಿ, ಅದೇ ನೋಡ್ರಿ. ಅವರು ಮಹಾತ್ಮರ ಬರೀ ಮುಂದೆ ಏನು ದೋಷ ಬರ್ದಿರೋದಿಲ್ಲ, ಪ್ರಿಂಟ್ ಹಾಕೋ ಮುಂದೆ ನ ಆಗಿರ್ತೈತಿ, ವೇ ಇದ್ದಲ್ಲಿ ವಾ ಆಗಿರ್ತೈತಿ. ಅದನ್ನ ನಾವು ಅರ್ಥ ಮಾಡುವಂತ ಬುದ್ಧಿ ಭಗವಂತ ನಮಗೆ ಕೊಟ್ಟಿರ್ತಾನೆ. ಯಾಕಂದ್ರೆ ಇಷ್ಟೆಲ್ಲಾ ಕಾರ್ಯಕ್ರಮ ಮಾಡ್ತಿರ್ತೀವಿ ನಾವು. ಈಗ 1 ವರ್ಷ ಅಲ್ಲ, 10 ವರ್ಷ ಕಾರ್ಯಕ್ರಮ ಮಾಡಿ 10 ವರ್ಷ ಹಾಡಿದಂತ ಮನುಷ್ಯ ತಿರುತುರಿಗೆ ಅದನ್ನ ತಪ್ಪು ಮಾಡ್ತಾನಂದ್ರೆ ಅದನ್ನ ವಿಚಾರ ಮಾಡಿಲ್ಲ ಅಂತ ಅರ್ಥ ಮಾಡ್ಬೇಕು. ಅವ್ರದ್ದು ಯಾಕೆ ನಂಬರ್ ಆತಪ್ಪ? ಅವರು ನಾವು ಹಾಡಿದಂಥ ಪದ್ಯನ ಹಾಡಿದ್ರೆ ಅವ್ರದ್ದು ಆಯ್ತು, ನಮ್ಮದು ಯಾಕೆ ಆಗಲಿಲ್ಲ? ಕಾರಣ ಏನ? ಇದಕ್ಕೆ ಕಾರಣ ಏನ ಅಂತ ಅದನ್ನ ಅಧ್ಯಯನ ಮಾಡ್ಬೇಕು. ಅವ್ರು ಮೊದಲು ಚಲೋ ಹಾಡೋರ ಜೋಡಿ ವಿಮರ್ಶೆ ಮಾಡಬೇಕು. ಅಲ್ಲ ಗುರುಗಳನ್ನ ಕೇಳಬೇಕು, ಪಂಡಿತರನ್ನ ಕೇಳ್ಕೊಂಡು ಕಿಶನ್ ನಾವು ಎಲ್ಲಿ ತಪ್ಪಿದ್ರಪ್ಪ ನಾವು ಅಂತ ತಿದ್ದುಕೊಂಡು ಕಿಶನ್ ಹಾಡುವಂಥ ಪ್ರಯತ್ನ ಮಾಡಿದ್ರೆ ಗೆಲುವಿನ ಮೆಟ್ಲು ಅಂತೇಳಿ ಅದೊಂದು ನಾಡೋಡಿ ಐತಿ. ಬರೇ ಸೋತ್ರ ಅದು ಗೆಲ್ಲುವಂತ ಪ್ರಯತ್ನ ಮಾಡ್ಬೇಕ್ರಿ ಅವ್ರ ಕಲಾವಿದರು. ಒಂದು ವಿಚಾರ ಹೇಳ್ರಿ, ಇಲ್ಲಿ ಏನಾಗಿದೆ ನೀವಂದ್ರೆ ಪುಸ್ತಕಗಳು ಎಲ್ಲ ಪುಸ್ತಕಗಳನ್ನ ಹುಬ್ಬಳ್ಳಿ ತಾವು ಯಾವ್ದು ಪುಸ್ತಕಗಳನ್ನ ರೆಫರ್ ಮಾಡ್ತೀರಿ ಮಾಡ್ರಿ, ಅದೇ ಪುಸ್ತಕಗಳನ್ನ ನಾವು ಎಲ್ಲಾ ಕಲಾವಿದರಲ್ಲೂ ಕೊಡಿಸ್ತೀವಿ. ನಾವೇನತ್ತೂರ್ಲ ಈಗಾಗಲೇ ನೋಡ್ರಿ, ಸರ್ಪಭೂಷಣ್ ಪುಸ್ತಕವನ್ನು ನಮ್ಮ ಯಾರೋ ಮಹಾಲಿಂಗಪುರ ಸಹಜಾನಂದ್ರ ಅನುವಾದ ಮಾಡಿದಾರೆ. ಕೆಲವೊಂದು ತಪ್ಪು ತಿದ್ದಿ ಕಿಶಿಂದ
ಕೆಲವೊಂದು ಪದ್ಯಗಳನ್ನ ದೋಷರಹಿತವಾಗಿ ಮಾಡಿದ್ದಾರೆ, ಅದನ್ನು ನೋಡಿ ಹಾಡಬಹುದು ಅವರು. ಈಗ ತಿದ್ದುಪಡಿ ಮಾಡ್ಯಾರಲ್ಲ ನಿಜವಾಗ್ಲೂ ಮಾಡಿದ್ದಾರೆ ಸಾಹಿತ್ಯನ. ಮಾಡಿದ್ದಾರೆ ಆದ್ರೂ ಇದುವರೆಗೂ ಒಂದು ಮಾತಂದ್ರು ಮೊನ್ನೆ ಯಾರು ಪತ್ರಪ್ಪ ಪಟ್ಟಣ ಶೆಟ್ಟಿ ಗೋಕಾಕ್ ಹತ್ರ ಮರ್ತೋಯ್ತದೆ, ಯರಗಟ್ಟಿ ಹತ್ರ ಯಾವ್ದೋ ಊರು ಅದಾರಿ ಮುಗುಳಿ ಹಾಳು ಇಲ್ಲ, ಇದುವರೆಗೂ ತಿದ್ದುಪಡಿ ಮಾಡಿಲ್ಲ. ಮೂಲ ನಿಜಗೊಂಡ್ರು ಬರೆದಿರ್ತಕ್ಕಂಥ ಸಾಹಿತ್ಯ ಹೆಂಗಿತ್ತು ಅದನ್ನೇ ಆಸ್ ಇಟ್ ಇಸ್ ಮತ್ತು ಮುದ್ರಣ ಮಾಡ್ಕೊಂತ ಬಂದಾರ. ಪುಸ್ತಕಗಳು ಕಾಲಕ್ಕೆ ತಕ್ಕಂತ ಹೊಸದಾಗೈತಿ, ಸಾಹಿತ್ಯವನ್ನ ತಿದ್ದಿಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಮಾತಾಡಿದ್ರು. ಈಗ ನೋಡ್ರಿ ಸಾಹಿತ್ಯ ಮೂಲ ನಿಜಗೊಂಡ್ರ ಸಾಹಿತ್ಯ ಅದು ಪ್ರಿಂಟ್ ಹಾಕೋ ಮುಂದೆ ಒಂದು ಹೆಚ್ಚಾಕ್ರಮಿ ಪ್ರಿಂಟ್ ಹಾಕೋ ಮುಂದೆ ಅವ್ರಂತೂ ಎಲ್ಲಾ ಓದಿ ಹಾಕ್ತಿರ್ದಿಲ್ಲ, ಹೆಚ್ಚಾಕ್ರಮಿ ಆಗ್ತಿರ್ತೈತಿ. ಆದ್ರೂ ಅದನ್ನ ಏನ್ ಮಾಡಿದಾರೆ ಅಂದ್ರೆ ಭಾರತೀಯ ಪಗಳು ಸಣ್ಣ ಕೈಪಿಡಿ ನಿಜಗೊಂಡ್ರದು 5 ಸ್ಥಳದ ಸಣ್ಣ ಬುಕ್ ಅನ್ನೋರು ಏನ್ ಮಾಡಿದ್ರು, ಸ್ವಲ್ಪ ದೋಷ ತಿದ್ದಿ ದೋಷರಹಿತವಾಗಿ ತಿದ್ದಿ ಅಂದ್ರ ದೋಷ ನಿಜಗೊಂಡ್ರಿಂದ ಆಗಿತ್ತು, ಮುದ್ರಣದಿಂದ ಇಲ್ಲ ಮುದ್ರಣದ ದೋಷ, ನಿಜಗೊಂಡ ದೋಷ ಆಗಿಲ್ಲ. ಗ್ರಂಥ ಬರ್ಯಾವರು ಬರೆದು ಕೊಟ್ಟಿರ್ತಾರೆ ಟೈಪಿಂಗ್ ಮಾಡೋರು ಶಾಸ್ತ್ರ ಕಲ್ತಿರೋದಿಲ್ಲ. ಅಲ್ಲಿ ಏನೋ ಒಂದ್ ಸ್ವಲ್ಪ ಆಗಿರ್ತೈತಿ. ಯಾಕಂದ್ರೆ ಒಂದ್ರಾಗು ದಾಗಳಹುದು ಐತ್ರಿ, ದಾಗಳಬಹುದು ಮಾಡ್ಯಾರ, ದಾಗಳಬಹುದು ತೋಳ್ರಾಗ ಮಾಡ್ಯಾರ. ಈಗ ಈ ಪದ್ಯದಾಗ ಇಲ್ಲಿ ಅಂದ್ರೆ ಕೆಲವೊಂದು ಜಾಗದಾಗ ಮತ್ತೊಂದು ಕೆಟ್ಟೈತಿ. ಈಗ ಒಂದೊಂದು ನೆಮ್ಮೆ ನಿಜವನ ಮುಕ್ತಿ ಒಡೆಯದೆ ಮನುಜ ಅಟ್ಟ ಮಾಡ್ಯಾರ, ನೀ ಬರೆದಿಲ್ಲ ಅಂತರಾಗ. ಅಂದ್ರೆ ಎಲ್ಲೆಲ್ಲಿ ದೋಷ ಅದಾವಲ್ಲ, ಒಬ್ರು ಯಾರು ಶಾನರ್ ಕಡೆ ತಿಳ್ಕೊಂಡು ಎಲ್ಲೆಲ್ಲಿ ಅಲ್ಲಿ ಟೆಕ್ ಹಾಕೊಂಡು ಹಾಡ್ಬೇಕು. ಒಂದ್ರಾಗ ಭಾಗ 3 ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಭಾಗ 4 ಮತ್ತೆ ಮುಂದುವರಿತೈತಿ. ನಮ್ಮ ಪ್ರಶ್ನೆ ಮತ್ತು ಉದ್ದೇಶ, ಪ್ರಶ್ನೆಗೆ ಉತ್ತರ ಬಂತು ಅಂದ್ರ ಸಮಾಧಾನಕರ ಉತ್ತರ ಬಂತು ವಿನಃ ಸಮಂಜಸ ಉತ್ತರ ಅಲ್ಲ. ಮಹಾತ್ಮರಲ್ಲಿ ಹೋಗಿ ಕೇಳಿ ತಿಳ್ಕೋಬೇಕು ಅನ್ನೋದಾದ್ರ ಮಹಾತ್ಮರ ಹತ್ರ ಕೇಳಿದ್ರ ನಂಬರ್ ಬರುತ್ತೆ ಅನ್ನುವಂಥ ಮಾತಾಡಿದಾರ. ಇದುವರೆಗೂ ನಂಬರ್ ಬಂದಿರತಕ್ಕಂಥದ್ದು ಪ್ರತಿಯೊಬ್ರು ಮಹಾತ್ಮರಿಂದನೇ ಹೇಳಿಸ್ಕೊಂಡ್ರು ಹೆಂಗೋ ಅಂತಕ್ಕಂಥದ್ದನ್ನ ಭಾಗ 4 ಮತ್ತೆ ಮುಂದುವರಿಸ್ತೇನೆ. ನಮಸ್ಕಾರ. 4